ಸೊ ಐ ಆಮ್ ಗೋಯಿಂಗ್ ಟು ಇಂಡಿಯಾ ಆಫ್ಟರ್ 5.5 ವರ್ಷದ ನಂತರ ನಾನು ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಮುಖದಲ್ಲಿ ನೋಡ್ಬೋದು ಒಂಥರ ಖುಷಿ ಇದೆ, ಅಳುನೂ ಬರ್ತಾ ಇದೆ. ಯಾಕಂದರೆ ಇಷ್ಟು ವರ್ಷದ ನಂತರ ನಾನು ಹೋಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಸೊ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಇವಾಗ ಇಸ್ರೇಲಲ್ಲಿ ವಾರ್ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಸೊ ಈ ವಾರ್ ಟೈಮಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಒಂದು ಎಮರ್ಜೆನ್ಸಿ ಇದೆ ಊರಲ್ಲಿ, ಅದಕ್ಕೋಸ್ಕರ. ಆ್ಯಂಡ್ ಏನು ಹೇಳೋದು, ಸೊ ನನ್ನ ಮುಖದಲ್ಲಿ ನಿಮಗೆ ಸಂತೋಷನೂ ಕಾಣ್ತಾ ಇದೆ, ಸೊ ದುಃಖನೂ ಕಾಣ್ತಾ ಇದೆ. ಸೊ ಅದೇನು ಅಂತ ನಾನು ನಿಮಗೆ ಮುಂದಿನ ಬಾಕ್ಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಮನೆಯಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೋಸ್ಕರ ಇವಾಗ ಕಾರಲ್ಲಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ, ಟ್ಯಾಕ್ಸಿಯಲ್ಲಿ. ಸೊ ನಾನು ಲಗೇಜ್ ಮೇಲೆ ನಂದು ಚೆಕ್ಕಿನೆಲ್ಲ ಆದಮೇಲೆ ನಿಮ್ಮ ಜೊತೆ ನಾನು ಮಾತಾಡೋದಕ್ಕೆ ಸಿಗ್ತೀನಿ, ಸರಿನಾ? ಸೊ ಅಲ್ಲಿ ತನಕ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಫೈನಲಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಇಲ್ಲಿ ಟೈಮ್ ನೋಡಿ 1:10 ಆಯಿತು. 1:55ಕ್ಕೆ ಫ್ಲೈಟ್ ಇರೋದು. ಸೊ ತುಂಬ ಬ್ಯಾರಿಕ್ ಆಗ್ತಾಯಿದೆ. ಸೊ ಏನಾದರೂ ಸ್ವಲ್ಪ ಚಾಕ್ಲೇಟ್ಸ್ ಅದು ಇದು ಅಂತ ಶಾಪಿಂಗ್ ಬೇರೆ ಮಾಡಲಿಕ್ಕಿದೆ. ಸೊ ಬೇಗ ಬೇಗ ಹೋಗೋಣ. ಸೊ ಏನಾಯಿತು ನನ್ನ ಜೊತೆ, ಸೊ ಇವರೊಬ್ಬರು ಸಿಕ್ಕಿದ್ರು, ಇವರಿಬ್ಬರು ಶ್ರೀಲಂಕಾ ಅಂತೆ. ಸೊ ಯಾರಾದರೂ ಒಬ್ಬರು ಸಿಗ್ತಾರೆ ಏರ್ಪೋರ್ಟಲ್ಲಿ, ಇನ್ನೊಬ್ಬರು ಹುಡುಗಿರಿದ್ದಾರೆ, ಅವ್ರು ನನಗಿಂತ ಮುಂಚೆ ಹೋಗಿದ್ದಾರೆ. ಸೊ ಅವ್ರನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಬೇಗ ಬೇಗ ಹೋಗೋಣ. ನಿಮ್ಮ ಜೊತೆ ನಾನು ಆಮೇಲೆ ಮಾತಾಡೋದಕ್ಕೆ ಸಿಗ್ತೀನಿ. ಎಸ್. ಸೊ ಗೈಸ್, ನೀವಿಲ್ಲಿ ನೋಡ್ತಿರ್ಬೋದು. ಸೊ ಹಮಾಸ್ ಅವರು ನಮ್ಮದು ಸಿವಿಲಿಯನ್ಸ್ನ ಕಿಡ್ನ್ಯಾಪ್ ಮಾಡಿರೋದು ನೋಡಿ, ಅದರದ್ದೆಲ್ಲ ಇಲ್ಲಿ ಫೋಟೋಸ್ನ ಹಾಕಿದ್ದಾರೆ. ನಮ್ಮ ಏರ್ಪೋರ್ಟಲ್ಲಿ 2 ಕಡೆ ಕೂಡ ಹಾಕಿದ್ದಾರೆ ನೋಡಿ, ನೋಡ್ಬೋದು ನೀವು. ಸ್ವಲ್ಪ ಕ್ಲೋಸಲ್ಲಿ ತೋರಿಸ್ತೀನಿ. ಸೊ ನೋಡಿ, ಸೊ 2 ಕಡೆನೂ ಹಾಕಿದ್ದಾರೆ ನೋಡಿ. ಇದರಲ್ಲಿ ಎಷ್ಟೆಷ್ಟು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅಂತ, ಹೈಯೆಸ್ಟ್ ನೋಡಿ ಇಲ್ಲಿ ಮಕ್ಕಳು ಇರೋದು ಅನಿಸುತ್ತೆ ಇದರಲ್ಲಿ. ಸೊ ನೋಡುವಾಗ ತುಂಬಾ ಬೇಜಾರಾಗುತ್ತೆ. ಸೊ ಎನಿವೆ, ಸೊ ನೋಡಿ ಆ ಕಡೆ ಕೂಡ ಆ ಎಂಡ್ ತನಕನೂ ಇದೆ. ಸೊ ನೋಡಿದ್ರೆ ಅಲ್ವಾ. ಸೊ ಗೈಸ್, ಚೆಕ್-ಇನ್ ಎಲ್ಲ ಆಯಿತು. ಸೊ ಬೋರ್ಡಿಂಗ್ ಪಾಸ್ ಕೊಟ್ಟರು. ಸೊ ಇದು ನನ್ನ ಜೊತೆನೇ ಬರ್ತಾ ಇದೆ ಇಂಡಿಯಾ. ಇಷ್ಟರ ತನಕ ಇರಲಿಲ್ಲ. ಸೊ ಇವಾಗ ಇಂಡಿಯಾಗೆ ಹೋಗ್ತೇನೆ ಅಂತಂದಾಗ ಬಂತು. ಸೊ ಅದನ್ನು ಕರ್ಕೊಂಡು ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಕ್ಸೈಟೆಡ್ ಆಗಿದ್ದೀನಿ. ಅಲ್ಲಿ ನನ್ನ 2 ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ಫ್ರೆಂಡ್ಸ್ ಅಂದರೆ ಅವರು ಕೂಡ ನಾನು ಹೋಗೋ ಫ್ಲೈಟಲ್ಲೇ ಬರ್ತಾ ಇದ್ದಾರೆ. ಸೊ ನನಗೆ ಯಾರು ಟಿಕೆಟ್ ಮಾಡಿ ಕೊಟ್ಟರು, ಅವರು ನನಗೆ ಅವರದ್ದು ನಂಬರ್ ಕೊಟ್ಟರು. ಸೊ ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ನಾನಿವಾಗ. ಸೊ ಓಕೆ ಗೈಸ್, ನಾನು ಅವ್ರ ಜೊತೆ ಸಿಕ್ಕ ಮೇಲೆ ತಿರ್ಗಾ ನಿಮ್ಮ ಜೊತೆ ನಾನು ಮಾತಾಡೋದಕ್ಕೆ ಸಿಗ್ತೇನೆ, ಸರಿನಾ? ನೋಡಿ ನನ್ನ ಜೊತೆ ಎಲ್ಲಿದ್ದಾರೆ ಅವರು. ನಂತರ ಆ ಹೂ ಅಂತ ಮಾಡ್ತಾ ಇದ್ದಾರೆ. ತುಂಬಾ ಲೇಟ್ ಆಯಿತು ನಮ್ಮದು ಚೆಕ್-ಇನ್. ಸೊ ಫೈನಲಿ ಫ್ಲೈಟ್ಗೆ ಹತ್ರ ಹೋಗ್ತಾ ಇದ್ದೀವಿ. ಫೈನಲಿ ಫ್ಲೈಟಿಗೆ ಎಂಟರ್ ಮಾಡ್ತಾ ಇದ್ದೀವಿ. ಫೈನಲಿ ಸೊ ಗೈಸ್, ಇವಾಗ ಫ್ಲೈಟಲ್ಲಿ ನನಗೆ ಇವಾಗ ವಿಂಡೋ ಸೀಟ್ ಸಿಕ್ಕಿದೆ. ನನ್ನ ಹತ್ರ ಸಣ್ಣ ಪಾಪು ಕೂಡ ಇದೆ, ಸಣ್ಣ ಪಾಪು. ಸೊ ಹಾಗೆ ಇನ್ನು ನಾವು ಇವಾಗ ನೆಕ್ಸ್ಟ್ ಸೊ ಇವಾಗ ಅಬುದಾಬಿಯಿಂದ ಅಂದರೆ ಇಸ್ರೇಲಿಂದ ನನಗೆ ಕನೆಕ್ಟಿಂಗ್ ಫ್ಲೈಟ್ ಅಬುದಾಬಿಗೆ, ಅಲ್ಲಿಂದ ಬ್ಯಾಂಗ್ಳೂರಿಂದ
ಮ್ಯಾಂಗ್ಳೂರಿಗೆ. ಓಕೆನಾ. ಸೊ ನಾನು ಊರಿಗೆ ಬರ್ತಾ ಇರೋದು ನನ್ನ ಫ್ರೆಂಡ್ಸಿಗಾಗಿ, ಈ ಊರಿಗೆ ಹೋಗ್ತಾ ಇರೋದು ಹಾಗೆ ಊರಿಗೆ ಬರ್ತಾ ಇರೋದು. ಸೊ ಅವ್ರಿಗೆ ಇಸ್ರೇಲಲ್ಲೂ ಫ್ರೆಂಡ್ ಇದ್ದಾರೆ ಆ್ಯಂಡ್ ಇಲ್ಲಿ ಇಸ್ರೇಲಲ್ಲಿ ಕೂಡ ಫ್ರೆಂಡ್ ಇದ್ದಾರೆ. ಸೊ ಯಾರಿಗೂ ನಾನು ಹೇಳಲಿಲ್ಲ, ಸರ್ಪ್ರೈಸಾಗಿ ಹೋಗ್ತಾ ಇದ್ದೀನಿ. ಸೊ ಇದರ ಬಿಹೈಂಡ್ ಸ್ಟೋರಿ, ನಾನು ಯಾಕೆ 5 ವರ್ಷದಿಂದ ಇಸ್ರೇಲ್ಗೆ ಹೋಗಲಿಲ್ಲ ಅದೆಲ್ಲ ಸ್ಟೋರಿ ನಾನು ಮೇ ಬಿ ಇದೇ ವ್ಲಾಗಲ್ಲಿ ಹಾಕ್ತೀನಿ. ಇಲ್ಲ ಅಂತಂದರೆ ಮೇ ಬಿ ಇದಕ್ಕಿಂತ ಮುಂಚೆ ಒಂದು ವ್ಲಾಗ್ ಬರುತ್ತೆ, ಇಲ್ಲ ಈ ವ್ಲಾಗ್ ಬಿಟ್ಟ ಮೇಲೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾಕೆ ಹೋಗಿಲ್ಲ ಏನು ವಿಷಯ ಅಂತೆಲ್ಲ ನಿಮಗೆ ಹೇಳ್ತೀನಿ, ಇಲ್ಲಾಂದರೆ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಹಾಗಾದರೆ ಬನ್ನಿ ಹೋಗೋಣ. ತುಂಬ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಸರ್ಪ್ರೈಸ್ ವಿಸಿಟ್ ಟು ಇಂಡಿಯಾ ಆಫ್ಟರ್ 5 years. ಸೊ ಗೈಸ್, ನಾನು ಹಾಗೇನೆ ಸ್ಟೇಟಸ್ ಹಾಕಿದ್ದೆ ವಾಟ್ಸಪ್ಪಲ್ಲಿ, ಥ್ಯಾಂಕ್ ಯು ಲಾರ್ಡ್ ಅಂತ. ಸೊ ಇದನ್ನು ನಾನು ಒಂದು 2-3 ಸಲ ಹಾಕಿದ್ದೀನಿ. ಸೊ ನನಗೆ ಒಂದು 2 ಜನ ಫ್ರೆಂಡ್ಸ್ ಕೇಳಿದ್ರು. ಸೊ ಒಬ್ಳಿಗೆ ಹೇಳಿದೆ, ಪಾಪ ಸುಳ್ಳು ಹೇಳಿದೆ ಅವಳ ಹತ್ರ, ನಾನು ಯಾವತ್ತು ಹಾಕ್ತೀನಲ್ಲ ಗೊತ್ತಲ್ಲ ಅಂತ. ಸೊ ಅದು ಹಾಕಿರೋದು ಇವತ್ತು ಟಿಕೆಟ್ ಹಾಕ್ಬಿಟ್ಟು ಇವತ್ತು ನಾನು ಇಂಡಿಯಾಕ್ಕೆ ಫ್ಲೈ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಟಿಕೆಟ್ ಅದಕ್ಕೋಸ್ಕರ ನಾನು Anyway, altså det er viktig I'm flying now. å vise lederskap i denne tida. Jeg tror det ikke var for meg, og det var jo ingenting jeg sa til ham. Så jeg vet ikke hvor det hører hjemme. Jeg kan se om jeg pasta with pumpkin sauce, sweet bread ಇದೆ, yogurt ಇದೆ, ನಮಗೆ ಇಲ್ಲಿ ವೈಫೈದು ಪ್ರಾಬ್ಲಮ್ ಇತ್ತು ಅಬುದಾಬಿಯಲ್ಲಿ. ಸೊ ವಾಟ್ಸ್ ಯುವರ್ ನೇಮ್? ಅನೀಫ್ ಅಂತೆ. ಸೊ ಇವರು ನಮಗೆ 3 ಜನರಿಗೆ ವೈಫೈ ಕನೆಕ್ಟ್ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಸೊ ವಾಟ್ಸ್ ಯುವರ್ ನೇಮ್? My name is Saleh. ಸ್ಯಾಲಿ? ಸ್ಯಾಲಿ ಅಂತೆ. ಸೊ ಇವ್ರದ್ದು ಸಹ ಯೂಟ್ಯೂಬಲ್ಲಿ ಬರಬೇಕಂತೆ. ಸೊ ಯು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಐ ವಿಲ್ ಪುಟ್ ಯುವರ್ ವಿಡಿಯೋ. ಸೊ ಇದು ಅಬುದಾಬಿಗೆ ರೀಚ್ ಆಗಿ 3 hour ಆಯಿತು. ಸೊ ವೆಯ್ಟಿಂಗ್ ಎಲ್ಲ ಮುಗೀತು. ಇವಾಗ ಬೋರ್ಡಿಂಗ್ ಮಾಡ್ತಾಯಿದ್ದೀವಿ. ಇನ್ನು 3 ಅವರಲ್ಲಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗ್ತೀವಿ. ಸೊ ಇನ್ನು ನಾನು ನಿಮಗೆ ಆಮೇಲೆ ಮಾತಾಡ್ತೀನಿ. ಸೊ ಇವಾಗ ಬೋರ್ಡಿಂಗ್. ಆಯಿತು, ನಾವು ನಮ್ಮ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಇವಾಗ ಟರ್ಮಿನಲ್ 1ಗೆ ಹೋಗೋದಕ್ಕೆ ಬಸ್ಸಲ್ಲಿದ್ದೀವಿ. ಇಲ್ಲಿಂದ 3 hour ನಮಗೆ ವೇಟಿಂಗ್ ಇದೆ. ಆಮೇಲೆ ನಾವು ನಮ್ಮ ಕುಡ್ಲ ರೀಚ್ ಆಗ್ತೀವಿ. ಸೊ ಬನ್ನಿ, ನಾನು ನಿಮಗೆ ಟರ್ಮಿನಲ್ 1ನಲ್ಲಿ ನನ್ನ ಲಗೇಜ್ ಎಲ್ಲ ಚೆಕ್ಕಿನ್ ಆದಮೇಲೆ ಮಾತಾಡೋದಕ್ಕೆ ಸಿಗ್ತೀನಿ. ಚೆಕ್ಕಿನ್ ಎಲ್ಲ ಆಯಿತು. ಇವಾಗ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿದ್ದೀವಿ. ಸೊ ಇವಾಗ ಟೈಮ್ ಬಂದು 6 o'clock ಆಗಿದೆ. 6:30ಗೆ ನಮಗೆ ಬೋರ್ಡಿಂಗ್ ಇದೆ. ಸೊ ಆಮೇಲೆ 1 ಅವರಲ್ಲಿ ನಾನು ಮ್ಯಾಂಗ್ಳೂರು ರೀಚ್ ಆಗ್ತೀನಿ. ಸೊ ಇದು ನನ್ನ ಸರ್ಪ್ರೈಸ್ ಜರ್ನಿ. 5 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಇಂಡಿಯಾಕ್ಕೆ ಹೋಗ್ತಾ ಇರೋದು. ನಾನು ಯಾಕೆ 5 ವರ್ಷದಲ್ಲಿ ನಾನು ಇಸ್ರೇಲಿಂದ ಇಂಡಿಯಾಕ್ಕೆ ಯಾಕೆ ಬಂದಿಲ್ಲ, ಏನು ರೀಸನ್ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಬನ್ನಿ, ನನಗೆ ಏರ್ಪೋರ್ಟ್ ಇದು ವ್ಲಾಗ್ ನನಗೆ ಜಾಸ್ತಿ ಉದ್ದ ಮಾಡಲಿಕ್ಕಿಲ್ಲ. ಸೊ ಮಂಗಳೂರಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಜ್ಯೂಸ್ ಹಾಗೆ ಕೊಟ್ಟಿದ್ದಾರೆ. ಸೊ ಏನಿದೆ ಅಂತ ನೋಡೋಣ.
ಅಂತ. ನಂತರ ಬಂದು ಹೋಯ್ತಾ ಅಂತ. ಸೊ ಗೈಸ್, ಫೈನಲಿ 5.5 ವರ್ಷದ ನಂತರ ನಾನು ನಮ್ಮ ಮ್ಯಾಂಗ್ಳೂರಿಗೆ ರೀಚ್ ಆದೆ. ನಮ್ಮ ಇಂಡಿಯಾಗೆ ನಾನು ವಾಪಸ್ ಬಂದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮ್ಯಾಂಗ್ಳೂರು ಏರ್ಪೋರ್ಟ್ ಅಂದು ಎಷ್ಟೊಂದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ನನಗೇನೆ ನೋಡಿಬಿಟ್ಟು ತುಂಬಾ ಖುಷಿಯಾಗೋಯಿತು. ಎಷ್ಟೊಂದು ಟ್ರೆಡಿಷ್ನಲ್ ಆಗಿ ರೆಡಿ ಮಾಡಿದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಸೋ 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 ಬ್ಯೂಟಿಫುಲ್. ಸೊ ಗೈಸ್, ಐ ಮೀನ್ ಮ್ಯಾಂಗ್ಳೂರು ಏರ್ಪೋರ್ಟ್ ನೋಡಿ. ಸೊ ಗೈಸ್, ಆಯಿತು, ನಂದು ಲಗೇಜ್ ಎಲ್ಲ ಸಿಕ್ಕಿತ್ತು. ಸೊ ಇವಾಗ ಇಂಡಿಯಾದು ಟೈಮ್ ಬಂದು 8:32 ಆಗಿದೆ. ಸೊ ಲಗೇಜ್ ಎಲ್ಲ ಸಿಕ್ತು. ವೆರಿ ಎಕ್ಸೈಟೆಡ್. ಮನೆಗೆ ನನ್ನ ಸರ್ಪ್ರೈಸ್ ಅಂತ ನಿಮಗೆ ಮೊದಲೇ ಹೇಳಿದ್ದೆ. ಸೊ ಹಾಗಾದರೆ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಯಾರಿಗಾದರೂ ಇವತ್ತಿನ ಈ ನನ್ನ ಇಸ್ರೇಲ್ ಟು ಇಂಡಿಯಾ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಸಿಯಾ.